ಅದು ನಮ್ಮಲ್ಲಿ ಹೆಂಗಂದ್ರೆ 300 ಪೀಸ್ ಸೇಲ್ ಆಯ್ತು ಅಂತಂದ್ರೆ ಅದರೊಳಗೆ 290 ಪೀಸ್ ಅದೇ ಇರುತ್ತೆ. ಸೊ ಇವತ್ತಿನ ದಿನ ಬೆಂಗಳೂರವರು ಆರ್ಡರ್ ಮಾಡಿದ್ರೆ ನಾಳೆ ಬಂದ್ಬಿಡುತ್ತೆ. ನಾಳೆನೆ ಬಂದ್ಬಿಡುತ್ತೆ. ಇವತ್ತು 10 ಗಂಟೆ ಒಳಗಡೆ ಮಾಡಿದ್ರೆ ಇವತ್ತೇ ಬರುತ್ತೆ. ಇವತ್ತೇ ಬರುತ್ತೆ. ಅಶ್ವಗಂಧ, ಶತಾವರಿ, ಜ್ಯೇಷ್ಠ ಮಧು, ಬಜೆ, ಹಿಪ್ಪಲಿ, ವಾಯುವಿಳಂಗ, ನೆಗ್ಗಿನ ಮುಳ್ಳು, ಬಿಬಿತಾಕಿ, ಹರಿತಾಕಿ, ಆಮ್ಲಿಕ, ಪುನರ್ನವ. ಪ್ರತಿಯೊಂದು ದೋಸೆಗೆ, ಸಿರಿಧಾನ್ಯದ ದೋಸೆಗೆ ಒಂದು ರೆಸಿಪಿ, ಉಪ್ಪಿಟ್ಟಿಗೆ ಇನ್ನೊಂದು ಒಳ್ಳೆ ರೀತಿಯ ಚಟ್ನಿ, ಸಿರಿಧಾನ್ಯದ ರವೆ ಇಡ್ಲಿಗೆ ಇನ್ನೊಂದು ರೀತಿಯ ಅಂತದ್ದು. ಬಟ್ ನಮ್ಮ ಎಲ್ಲ ಮಿಲೆಕ್ಸಿನ ಹೊಸ ಪ್ರಾಡಕ್ಟ್ ಗಳನ್ನ ನಾವು ಕುಕ್ ಮಾಡಿಬಿಟ್ಟು ತೋರಿಸೋ ಜೊತೆಗೆ ಅದಕ್ಕೊಂದು ಒಳ್ಳೆಯ ಸೈಡ್ ಡಿಶ್ ಕೂಡ ಮಾಡಿ ತೋರ್ಸೋಣ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಮಲೆನಾಡು ಮಳೆ ನಾವು ಬಂದಾಗಿಂದ ಸುರಿತಾನೆ ಇದೆ ಮಳೆ. ಕಮ್ಮರಡ್ಡಿ ಅಂತ ಹರಿಹರಪುರದಿಂದ ಸ್ವಲ್ಪ ದೂರದಲ್ಲಿದೆ. ಇಲ್ಲಿ ಆಗಲೇ ನಾನು ಒಂದ್ಸಲ ಬಂದಿದ್ದೆ. ಒಂದು ಉದ್ಯಮ ಇದೆ ಇಲ್ಲಿ. ಆ ಉದ್ಯಮಿಗಳು ಅಪರೂಪದ ವ್ಯಕ್ತಿಗಳು. ನಾವಿದು ಪ್ರಮೋಷನಲ್ ಅಂತಲೇ ಯಾವತ್ತೂ ಮಾಡಲ್ಲ, ಗೊತ್ತಿದೆ ನಿಮಗೆ. ವಿಡಿಯೋಗಳು ಯಾವತ್ತೂ ಮಾಡಲ್ಲ. ನಮಗೆ ಮನವರಿಕೆ ಆಗಬೇಕು, ಅವರು ಮಾಡ್ತಿರೋ ಒಂದು ಧ್ಯೇಯ ಕರೆಕ್ಟ್ ಇದೆ, ಅವರ ಗುರಿ ಕರೆಕ್ಟ್ ಇದೆ ಅಂತ. ಇಲ್ಲಿ ಈ ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಈ ಸಿರಿಧಾನ್ಯಗಳ ಒಂದು ಅಭಿಯಾನ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿ ಇನ್ನೂ ಹಲವಾರು ಬದಲಾವಣೆಗಳಾಗಿದ್ದಾವೆ, ಉತ್ತಮ ಬದಲಾವಣೆಗಳು. ನಾವು ನೀವು ಸೇರಿ ನೋಡೋಣ ಅಂತ ಬಂದಿದ್ದೀನಿ. ಬನ್ನಿ, ಅನಿಲ್ ಅವರು ಮತ್ತು ಮಧುರಾ ಮೇಡಮ್ ಇರ್ತಾರೆ. ಅವ್ರು ಮೀಟ್ ಆಗ್ಬಿಟ್ಟು ಯಾವ ರೀತಿ ಇಲ್ಲಿ ಆ ಬದಲಾವಣೆಗಳಿವೆ ನೋಡೋಣ. ಸರ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಿ? ಆರಾಮ್ ಸರ್. ನಮಸ್ಕಾರ. ನೋಡೋಣ, ನಿಮ್ಮ ಫ್ಯಾಕ್ಟ್ರಿಗೋಸ್ಕರ ಬಂದಿದ್ದೀನಿ. ಬದಲಾವಣೆಯ ಒಂದು ಅವಕಾಶ ನೋಡೋದಕ್ಕೆ ನಮಗೆ. ಬನ್ನಿ ವೀಕ್ಷಕರೇ, ಬನ್ನಿ ಸರ್. ಕಮ್ಮರಡ್ಡಿ ಅನ್ನುವ ಒಂದು ಗ್ರಾಮ, ಒಂದು ಹಳ್ಳಿ, ಅಲ್ಲಿ ಒಂದು ಸಕಾರಾತ್ಮಕ ಬೆಳವಣಿಗೆ ಆಗಿದೆ ಅಂದ್ರೆ ನಾವು ಅದನ್ನ ವೀಕ್ಷಣೆ ತೋರಿಸ್ಬೇಕು, ನಾನು ತಿಳ್ಕೋಬೇಕು, ನೀವು ಅದನ್ನ ಹೇಳ್ಬೇಕು. ಖಂಡಿತ. ನೀವು ಕೊನೆ ಬಾರಿ ಬಂದಾಗ ಮೋಸ್ಟ್ಲಿ 1.5-2 ವರ್ಷ ಆಯ್ತಾ ಅನ್ಸುತ್ತೆ. ಮೋಸ್ಟ್ಲಿ 1.5 ವರ್ಷ ಅಂತೂ ಆಗಿದೆ. ಅವಾಗ ಈ ರೀತಿಯಾದಂತ ಚಿತ್ರಣ ಇರ್ಲಿಲ್ಲ. ತುಂಬಾ ಸಣ್ಣ ಮಟ್ಟದಲ್ಲಿತ್ತು, ಸಣ್ಣ ಸಣ್ಣ ಮಿಷನರೀಸ್ ಗಳಿತ್ತು, ಕಮ್ಮಿ ಜನ ಕೆಲ್ಸಕ್ಕಿದ್ರು. ಇವತ್ತಿಗೆ ಎಲ್ಲದರ ಸಂಖ್ಯೆ ಎಲ್ಲದೂ ಕೂಡ ಬದಲಾವಣೆ ಆಗಿದೆ. ಎಲ್ಲದೂ ನಿಮ್ಮಂತವರ ಒಂದು ಸಹಕಾರ ಅಂತಾನು ನಾನು ಹೇಳ್ಬೇಕು ಖಂಡಿತವಾಗ್ಲು. ಇವತ್ತಿಗೆ ನಮ್ಮ ಪ್ರಾಡಕ್ಟ್ಸ್ ಗಳು ಡಿಫ್ರೆಂಟ್ ರೇಂಜ್ ನಲ್ಲಿ ತಂದ್ವಿ. ಮುಂಚೆ ನಮ್ದು ಮಿಲ್ಲೆಕ್ಸ್ ಚೂರ್ಣಂ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ. ಸಿರಿಧಾನ್ಯದ ಹೆಲ್ತ್ ಮಿಕ್ಸ್ ಜೊತೆಗೆ ಆರೋಗ್ಯಾಮೃತ ಚೂರ್ಣ ಅಂತ ವಿಶೇಷ ಗಿಡಮೂಲಿಕೆಗಳಿಂದ ಮಾಡಿದ್ವಿ ನಾವು. ಅದನ್ನ ನೀವು ತೋರಿಸಿದ್ರಿ, ಅದೊಂದೇ ಇತ್ತು. ಅದ್ರ ಜೊತೆಗೆ ಮದರ್ ರೂಟ್ ಅಂತ ಮಕ್ಕಳ ಪ್ರಾಡಕ್ಟ್ ಇಲ್ಲೆಲ್ಲ ಇದೆ ನೋಡಿ, ಇವೆಲ್ಲ ಇತ್ತು. ಇವಾಗ ಜನಗಳ ಬೇಡಿಕೆ ಹೇಗಿದೆ ಅಂತ ಹೇಳಿದ್ರೆ ನಮಗೆ ರೆಡಿಯಾಗಿ ಇನ್ಸ್ಟೆಂಟ್ ಆಗಿ ಮಾಡುವಂತ ಪ್ರಾಡಕ್ಟ್ಸ್ ಗಳನ್ನ ತನ್ನಿ. ನಾವು ಒಂದು ದೋಸೆ ಪ್ರೀಮಿಕ್ಸ್ ಅನ್ನ ಸ್ವಲ್ಪ ಸ್ಯಾಂಪಲ್ ಬಿಟ್ಟಿದ್ವಿ, ಹೇಗೆ ಜನ ಅಕ್ಸೆಪ್ಟ್ ಮಾಡ್ತಾರೆ ನೋಡೋಣ ಅಂತ ಹೇಳಿ. ತುಂಬಾ ಚೆನ್ನಾಗಿ ತರಿಸ್ಕೊಂತ ಇದ್ರು, ಖುಷಿ ಪಟ್ಟು ರುಚಿಯಾಗಿದೆ ಅಂತ ತಿಂತಾ ಇದ್ರು. ಅದನ್ನ ಇನ್ನೂ ಬದಲಾವಣೆ ಅಂದ್ರೆ ಒಳ್ಳೆ ರೀತಿನಲ್ಲಿ ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ದೋಸೆ, ಸಿರಿಧಾನ್ಯ ದೋಸೆಯನ್ನು ಇಂಪ್ರೂವ್ ಮಾಡಿಬಿಟ್ವಿ, ರಾಗಿ ದೋಸೆಯನ್ನ ಬಿಟ್ವಿ, ಸಿರಿಧಾನ್ಯದ ರವೆ ಇಡ್ಲಿ ಬಿಟ್ವಿ, ರಾಗಿ ಇಡ್ಲಿ ಬಿಟ್ವಿ, ಉಪ್ಪಿಟ್ಟನ್ನ ಬಿಟ್ವಿ. ಇದೆಲ್ಲದೂ ಕೂಡ ಜನಗಳು ಕಾಯ್ತಾ ಇದ್ರು ಈ ರೀತಿಯಾಗಿ ಸಿರಿಧಾನ್ಯದಲ್ಲಿ ಬಂದ್ರೆ ಹೇಗೆ ಅಂತ ಹೇಳಿ. ಅದನ್ನ ಒಳ್ಳೆ ರೀತಿಯಲ್ಲಿ ಡೆವಲಪ್ ಮಾಡಿ ಈಗ ಮಾರುಕಟ್ಟೆಗೆ ಬಿಟ್ಟಿದೀವಿ. ಸೊ ಆಹಾರ ಕೂಡ ನಮ್ದು ಅದರಲ್ಲಿ ಔಷಧಿ ಗುಣಗಳು ಇರಬೇಕು. ಹಾಗಾಗಿ ನಮ್ಮ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅದನ್ನು ಇವರು ಈಗ ಆರೋಗ್ಯವಾಗಿ ಮಾಡಿದಾರೆ ಅಂತ ಅನಿಸ್ತದೆ. ಅದು ಹೇಗೆ ಎಷ್ಟು ಬ್ಯೂಟಿಫುಲ್ ಆಗಿ ಹೊರಗಡೆ ಕಾಣುತ್ತೋ ಅಷ್ಟು ಚೆನ್ನಾಗಿ ಒಳಗಡೆ ಪ್ರಾಡಕ್ಟ್ ಇರುತ್ತೆ ಅನ್ನುವ ಮೆಂಟಾಲಿಟಿಯಲ್ಲಿ ಇದ್ದಾರೆ. ನಮ್ಮ ಗುಣ ಹೇಗಿರ್ತದೋ ಆದ್ರೆ ಅದರ ಹೊರಮೈ ಕೂಡ ಹಾಗೆ ಇರುತ್ತೆ, ಅದೇ ತರ ಇರಬೇಕು ಅಂತ. ಸರ್ ಫ್ಯಾಕ್ಟ್ರಿ ಪರಿಚಯ ಮಾಡಿಸ್ಬಿಡಿ. ಖಂಡಿತ ಸರ್, ಖಂಡಿತ ಬನ್ನಿ ಅಂತ. ಖಂಡಿತ ಬನ್ನಿ ಸರ್. ಇದು ನನಗೆ ಅವಾಗ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ದೊಡ್ಡ ಪ್ರಮಾಣದ ಆನೆ ಗಾತ್ರದ ಒಂದು ಅಂದ್ರೆ ಇವೆಲ್ಲ 5-5 ಕ್ವಿಂಟಾಲ್ ರೋಸ್ಟ್ ಮಾಡುವಂತ ರೋಸ್ಟಿಂಗ್ ಮಿಷಿನ್. ಮುಂಚೆ ಎಲ್ಲ ಈ ರೀತಿಯಾದ ಸಣ್ಣದಿತ್ತು, ಅಲ್ಲಿ ಇದು 5 ಕ್ವಿಂಟಾಲ್ ಬ್ಲೆಂಡ್ ಮಾಡುವಂತದ್ದು. ಬ್ಲೆಂಡ್ ಧಾನ್ಯಗಳನ್ನ ಹುರಿದ ಮೇಲೆ, ಇಲ್ಲ ರವೆ ಇಡ್ಲಿಗೆ ರವೆಯನ್ನು ಹುರಿದು ಅದಕ್ಕೆ ಒಗ್ಗರಣೆ ಹಾಕ್ತಿವಿ, ಮತ್ತೆ ಗೋಡಂಬಿ ಇದನ್ನೆಲ್ಲ ಹುರಿದು ಹಾಕ್ತಿವಲ್ಲ, ಅವಾಗ ಅದು ಬ್ಲೆಂಡ್ ಆಗ್ಬೇಕಲ್ಲ, ಕ್ಲೀನ್ ಆಗಿ ಮಿಕ್ಸ್ ಆಗ್ಬೇಕು, ಎಲ್ಲದು ಒಂದೇ ಕಡೆ ಇರಬಾರ್ದಲ್ಲ, ಅದಕ್ಕೆ ಅದು ಬ್ಲೆಂಡರ್. ಇದು ಸೀವ್ ಮಾಡುವಂತದ್ದು. ಪೌಡರ್ ಆದ್ಮೇಲೆ ಸಾಣಿಸುತ್ತಲ್ಲ ನಮ್ಮ ಹೆಲ್ತ್ ಮಿಕ್ಸ್ ಅನ್ನ, ಚೂರ್ಣವನ್ನು ಕೂಡ ಪೌಡರ್ ಆದ್ಮೇಲೆ ಸಾಣಿಸುತ್ತೆ. ಯಾಕಂದ್ರೆ ಒಂದು ಫೈನರ್ ಪಾರ್ಟಿಕಲ್ ಇರಬಾರ್ದು ಅಂತ ಹೇಳಿ. ಫಸ್ಟ್ ಧಾನ್ಯಗಳು ಬಂದಾದ ತಕ್ಷಣ ನಮ್ಮ ಅಲ್ಲಿ ಆ ಗೋಡನ್ ನಲ್ಲಿ ಧಾನ್ಯಗಳನ್ನು ಕೂಡ್ತೀವಿ, ಡಿಸ್ಟೋನ್ ಮಾಡ್ತೀವಿ, ಕಲ್ಲು ಏನಾರು ಇದ್ರೆ ಅದ್ರೊಳಗೆಲ್ಲ ಕ್ಲೀನ್ ಮಾಡ್ತೀವಿ. ಆಮೇಲೆ ವಾಶ್ ಆಗಿ ಇಲ್ಲಿ ಮೇಲ್ಗಡೆ ಡ್ರೈ ಮಾಡ್ತಾರೆ, ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಡ್ರೈ ಆದ ಮೇಲೆ ವೇ ಆಗಿ ಇಲ್ಲಿಗೆ ರೋಸ್ಟಿಗೆ ಹಾಕ್ತಾರೆ. ಇಲ್ಲಿಗೆ ಧಾನ್ಯಗಳೆಲ್ಲ ರೋಸ್ಟ್ ಆಗ್ತಿದ್ವು, ಸ್ವಲ್ಪ ಬಿಸಿ ಇರತ್ತೆ. ಇಲ್ಲ ಅಷ್ಟೇನು ಬಿಸಿ ಇಲ್ಲ, ರೋಸ್ಟ್ ಆಗುತ್ತೆ, ಆಗ್ಬೇಕು, ಇನ್ನು ಆಗ್ಬೇಕು. ಮೇಲೆ ಹೋಗೋಣ ಬನ್ನಿ. ಈ ಪ್ರೋಸೆಸ್ ನಮ್ಮ ಹೆಲ್ತ್ ಮಿಕ್ಸ್ಗೆ ಅಥವಾ ಮದರ್ ರೂಟ್ಗೆ ತೊಳೆದು ಬಿಟ್ಟು ಹರಗುವಂತದ್ದು. ಇಲ್ಲಿ ಹರಗ್ತಾರೆ, ಇದರ ಹೀಟ್ ಇರುತ್ತಲ್ಲ, ಹೀಟ್ಗೆ ಒಳ್ಳೆ ರೀತಿಯಲ್ಲಿ ಒಣಗತ್ತೆ. ಇದನ್ನ ತೊಳೆದು ತಂದು ಹರಗ್ತಾರೆ. ಸಿರಿಧಾನ್ಯಗಳನ್ನೆಲ್ಲ ಒಂದು 8-10 ಗಂಟೆ ಕಾಲ ಹಿಂದಿನ ದಿನ ಸಂಜೆ ಹೋಗೋಷ್ಟೊತ್ತಿಗೆ ಅದನ್ನ ನೆನೆಸಿಟ್ಟು ಹೋಗಿ ಬೆಳಗ್ಗೆ ಅದನ್ನ
ಬಸ್ದು ಬಿಟ್ಟು ಹರಗುವಂಥದ್ದು. ಮತ್ತೆ ಹೆಸರು ಕಾಳು ಹುರುಳಿನೆಲ್ಲ ಮೊಳಕೆ ಬರ್ಸ್ಬೇಕು, ರಾಗಿನ ಬಿಳಿ ಜೋಳನೆಲ್ಲ. ಇದೆಲ್ಲ ನಾಳೆ, ಹೌದು ನಾಳೆ ಪ್ರೊಡಕ್ಷನ್. ಇನ್ನೂ ತರ್ಬೇಕು, ಇನ್ನೆಲ್ಲ ಇಲ್ಲೆಲ್ಲನೂ ಬರುತ್ತೆ. ನಾಳೆ ಪ್ರೊಡಕ್ಷನ್ ಈಗ ಒಂದು ಟನ್ ಏನಾದ್ರು ಇತ್ತು ಅಂದ್ರೆ ಅಲ್ಲಿಂದ ಇಲ್ಲಿ ತನಕನೂ ಬಂದ್ಬಿಡತ್ತೆ, ಹರಗಿ ಬಿಡ್ತಾರೆ. ಅಲ್ಲಿ ಡ್ರೈ ಇಂದ ಆದ್ಮೇಲೆ ಇಲ್ಲಿ ರೋಸ್ಟ್ ಮಾಡ್ತಾರೆ. ಹೌದು, ರೋಸ್ಟ್ ಆದ್ಮೇಲೆ ನೋಡಿ ಇಲ್ಲಿ ಅಲ್ಲಿ ರೋಸ್ಟ್ ಮಾಡೋದು ನೋಡಿದ್ವಿ ನಾವು. ಇಲ್ಲಿ ಪೌಡರ್, ಹೌದು ಇದೆಲ್ಲ ಹಾಕ್ತಾರೆ ನೋಡಿ, ಪೌಡರ್ ಆಗತ್ತೆ ಇಲ್ಲಿ. ಇವೆಲ್ಲ ಕೋಲ್ಡ್ ಪ್ರೋಸೆಸ್ ಮಿಲ್, ಇವೆಲ್ಲ ಹೀಟ್ ಆಗಲ್ಲ. ಪೌಡರ್ ಹೀಟ್ ಆದ್ರೆ ಅದರ ನ್ಯೂಟ್ರಿಷನ್ ಕಂಟೆಂಟ್ ಹೋಗ್ಬಿಡತ್ತೆ, ಹಾಗಾಗಿ ಇದ್ರೊಳಗೆ ಹೀಟ್ ಆಗಲ್ಲ. ಫೈನ್ ಪೌಡರ್ ಅಲ್ಲಿ ಬರುತ್ತೆ, ಅದರಿಂದ ಸೀವ್ ಆಗ್ಬೇಕಂದ್ರೆ ಜರಡಿ ಹಿಡಿಯೋದು ಅಂತಾರಲ್ಲ, ಆ ಕೆಲಸ ಆಗಿದೆ. ಆ ತರದ ಈ ಮಿಷಿನ್ಗಳು ಲಾಸ್ಟ್ ಸತಿ ಬಂದಾಗ ಆ ರೀತಿಯಾದಂತ ಸಣ್ಣ ಸಣ್ಣ ಮಿಷಿನರೀಸ್ ಇದ್ವು. ಇವೆಲ್ಲ ನಮ್ಮ ಪೌಡರ್ ಮಾಡುವಂತದ್ದೇನೆ. ಹೌದು, ಈಗೆಲ್ಲ ಈ ದೊಡ್ಡ ಮಿಷಿನರೀಸ್ ಹಾಕಿದೆ. ಇವೆಲ್ಲ ಒಂದು ಗಂಟೆಗೆ ಒಂದು 400 ರಿಂದ 500 kg ಅಂದ್ರೆ 5 ಕ್ವಿಂಟಾಲ್ ಪೌಡರ್ ಮಾಡುತ್ತೆ ಗಂಟೆಗೆ. ಮತ್ತೆ ತುಂಬಾ ಹೀಟ್ ಆಗಲ್ಲ, ಇದ್ರೊಳಗೆಲ್ಲ ಸ್ವಲ್ಪ ಹೀಟ್ ಆಗ್ತಿತ್ತು. ಈಗ ಈ ತರದ 2 ಮಿಷಿನ್ ಇದೆ ನೋಡಿ. ಇಲ್ಲಿ ಇದನ್ನ ಸ್ವಲ್ಪ ಕೂಲ್ ಆಗ್ಲಿಕ್ಕೆ ಬಿಡ್ತಾರೆ, ಸ್ವಲ್ಪ ಯಾಕಂದ್ರೆ ಡೈರೆಕ್ಟ್ ಆಗಿ ಪ್ಯಾಕ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲೆಲ್ಲ ಇದು ಕೂಲ್ ಆಗುತ್ತೆ. ಇವತ್ತು ನಮ್ದು ಹೆಲ್ತ್ ಮಿಕ್ಸ್ ಪ್ರೊಡಕ್ಷನ್ ಆಗ್ತಾ ಇದೆ. ಅದ್ರದ್ದು ಪ್ರೊಸೆಸಿಂಗ್ ಇದು ಜರ್ಡಿ ಹಿಡಿಬೇಕು, ಅದನ್ನ ಕೂಲ್ ಆಗ್ಬೇಕು. ಆಮೇಲೆ ಇಲ್ಲಿ ಜರ್ಡಿ ಹಿಡಿದ ಮೇಲೆ ಇಲ್ಲಿ ಪ್ಯಾಕಿಂಗ್ ಮಿಷಿನ್ ಹಾಕ್ತಾರೆ. ಇಲ್ಲಿ ಆಟೋಮ್ಯಾಟಿಕ್ ಆಗಿ ಪ್ಯಾಕ್ ಆಗಿ ಕೆಳಗಡೆ ಬರುತ್ತೆ. ದಿನಕ್ಕೊಂದು 500 ಪ್ಯಾಕ್ ಎಲ್ಲ ಆದ್ರೆ ಕೈಯಲ್ಲಿ ಮಾಡಬಹುದು. ಇವೆಲ್ಲ ಆದ್ರೆ ಗಂಟೆಗೆ 2000 ಪೀಸ್ ಪ್ಯಾಕ್ ಮಾಡಿ. ಖುಷಿ ಆಗುತ್ತೆ ಸರ್, ನೀವು ಬೆಳಿತಾ ಇದ್ದೀರಾ, ಜನಗಳು ಇಷ್ಟಪಡ್ತಿದ್ದಾರೆ. ಹೌದು. ಮೇನ್ ರೀಸನ್ ಅಂತ ಹೇಳಿದ್ರೆ ಮಿಲ್ಲೆಕ್ಸ್ ಚೂರ್ಣಂ. ಹೌದು, ಅದು ನಮ್ಮಲ್ಲಿ ಹೆಂಗಂದ್ರೆ 300 ಪೀಸ್ ಸೇಲ್ ಆಯ್ತು ಅಂತಂದ್ರೆ ಅದ್ರೊಳಗೆ 290 ಪೀಸ್ ಅದೇ ಇರುತ್ತೆ. ಜನ ಇಷ್ಟಪಟ್ಟು ಜಾಸ್ತಿ ಕೇಳಕ್ ಡಿಮಾಂಡ್ ಜಾಸ್ತಿ ಆದಾಗ ನೀವು ಪ್ರೊಡಕ್ಷನ್ ಕೆಪಾಸಿಟಿ ಅಂದ್ರೆ ಅದರ ಗುಣಮಟ್ಟವನ್ನ ಎಲ್ಲೂ ಕೂಡ ಕೊರತೆ ಬರದೇ ಇರೋ ರೀತಿನಲ್ಲಿ ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾದ ಮಿಷನ್ಸ್. ಇಲ್ಲಾಂದ್ರೆ ಕೈನಲ್ಲೆಲ್ಲ ಮಾಡ್ಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈವನ್ ಆಗಿ ರೋಸ್ಟ್ ಆಗಲ್ಲ. ಅಂದ್ರೆ ಜಾಸ್ತಿ ಜನ ಇದನ್ನ ಒಪ್ಕೊಂಡಿದ್ದಾರೆ ಅಂತ. ಹೌದು ಸರ್, ಈಗ ಪ್ಯಾಕಿಂಗ್ ಸೆಕ್ಷನ್ ನೋಡಿದ್ವಿ. ನೆಕ್ಸ್ಟ್ ನಂತರದ ಇಲ್ಲಿ ಬಾಕ್ಸಿಂಗ್. ಪ್ಯಾಕಿಂಗ್ ಆದ್ಮೇಲೆ ಇಲ್ಲಿ ಬಾಕ್ಸಿಂಗ್ ಆಗತ್ತೆ. ನಮ್ದು ಅಂದ್ರೆ ಕೆಲವೊಂದು B2C ಆರ್ಡರ್ಸ್ ಇರುತ್ತೆ, ಅಂದ್ರೆ ಡೈರೆಕ್ಟ್ ಕಸ್ಟಮರ್ಸ್ ಗೆ ಆರ್ಡರ್ ಇರುತ್ತೆ. ನಮ್ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿರೋರು ಇರ್ಬೋದು, ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲಾ ಕಡೆ ಅವೈಲೇಬಲ್ ಇದೆ. ಅಲ್ಲೆಲ್ಲ ಆರ್ಡರ್ ಮಾಡಿರೋರ್ಗೆ ಈ ತರ ಇಂಡಿವಿಜುವಲ್ ಆಗಿ ಹೋಗುತ್ತೆ. ಈ ತರ ಕರ್ಟನ್ ವೈಸ್ ಡೈರೆಕ್ಟ್ ಡಿಸ್ಟ್ರಿಬ್ಯೂಟರ್ಸ್ ಗೆ ಹೋಗುತ್ತೆ. ಹೌದು, ಬೆಂಗಳೂರಲ್ಲಿ ಆಫೀಸ್ ಮಾಡಿದೀವಿ. ಅಲ್ಲಿ ಕಸ್ಟಮರ್ ಹೆಲ್ಪ್ ಕೂಡ ಇದೆ. ಅದಲ್ದೇನೆ ಈ ತರ ಅಲ್ಲೇ ಆರ್ಡರ್ ಮಾಡಿದವ್ರಿಗೆ ಅಲ್ಲಿಂದಾನೆ ಡಿಸ್ಪ್ಯಾಚ್ ಆಗೋ ತರ ಕೂಡ ಮಾಡಿದೀವಿ. ಈಗ ಬೇಗ ಮುಟ್ಟುತ್ತೆ. ಹೌದು, ಬೇಗ ಮುಟ್ಟುತ್ತೆ. ಈಗ ನಾವೀಗ ಹಳ್ಳಿಯಿಂದ ಕಳ್ಸೋದಾದ್ರೆ ಕೆಲವೊಂದು ಕಡೆ ಡಿಲೇ ಆಗತ್ತೆ. ಈಗ ಮಳೆಗಾಲ ಬೇರೆ, ಮಳೆಗಾಲದಲ್ಲಿ ಸ್ವಲ್ಪ ಡಿಲೇ ಆಗೋದು ಜಾಸ್ತಿನೇ ಹೇಳ್ಬೇಕು ಅಂದ್ರೆ. ಸೊ ಬೆಂಗಳೂರಿಂದ ಆದ್ರೆ ಬೇಗ ರೀಚ್ ಆಗತ್ತೆ. ಸೊ ಇವತ್ತಿನ ದಿನ ಬೆಂಗಳೂರವರು ಆರ್ಡರ್ ಮಾಡಿದ್ರೆ ನಾಳೆ ಬಂದ್ಬಿಡುತ್ತೆ. ನಾಳೆನೆ ಬಂದ್ಬಿಡುತ್ತೆ. ಇವತ್ತು 10 ಗಂಟೆ ಒಳಗಡೆ ಮಾಡಿದ್ರೆ ಇವತ್ತೇ ಬರುತ್ತೆ. ಇದೆಲ್ಲ ನೋಡಿ, ಇಲ್ಲಿ ಬಾಕ್ಸಿಂಗ್ ಎಲ್ಲ ಆಗಿದೆ. ಇದು ಕರ್ಟನ್ ಆಗಿದೆ. ಇವೆಲ್ಲ ಇನ್ನು ಡಿಸ್ಟ್ರಿಬ್ಯೂಟರ್ಸ್ ಗಳಿಗೆಲ್ಲ ಹೋಗೋದು ನೋಡಿ, ಇಲ್ಲಿದೆ. ಈ ತರ ಎಲ್ಲ ಬಾಕ್ಸ್ ಮಾಡಿ ಇಡ್ತೀವಿ. ಸರ್, ಈ ಸೆಕ್ಷನ್ ಇಲ್ಲಿ ನಮ್ದು ಧಾನ್ಯಗಳೆಲ್ಲ ಬಂದಿದ್ದನ್ನ ಈ ತರ ಗೋಡನ್ ಇದು. ಸೊ ಇಲ್ಲಿ ಫಸ್ಟ್ ಬರೋದು ಬಂದು ಇಲ್ಲಿ ಇಡ್ತಾರೆ ಧಾನ್ಯಗಳು. ಇಲ್ಲಿ ಕ್ಲೀನ್ ಆಗ್ಬೇಕು. ಇದು ಕ್ಲೀನ್ ಮಾಡೋ ಮಿಷಿನ್ ಡಿಸ್ಟೋನರ್ ಅಂತ ಹೇಳ್ತಾರೆ. ಇದೆಲ್ಲ ಇವತ್ತು ಇಲ್ಲಿ ಪೋರ್ಷನ್ ಮುಗಿದು ಅಲ್ಲಿಗೆ ಹೋಗಾಗಿದೆ. ಹಾಗಾಗಿ ಇವತ್ತಿನ ಕೆಲಸ ಇದ್ರದ್ದು ಮುಗಿದಿದೆ. ಸೊ ಹಾಗಾಗಿ ಇಲ್ಲಿ ಡಿಸ್ಟೋನಿಂಗ್ ಆಗಿ ಇನ್ನೊಂದ್ಸತಿ ಕೈನಲ್ಲಿ ನೋಡಿ ಇಲ್ಲಿ ಇಟ್ಕೊಂಡಿದ್ದಾರೆ. ಡಿಸ್ಟೋನಿಂಗ್ ಅಂದ್ರೆ ಹರಳುಗಳನ್ನೆಲ್ಲ ತೆಗೆಯೋದು, ನವಣೆ. ಇದ್ರೊಳಗೆ ಇದು ಸಾರ್ಟೆಕ್ಸ್ ಆಗಿ ಫೈನ್ ಕ್ವಾಲಿಟಿ ಬಂದಿರುತ್ತೆ. ಆದ್ರೂ ಕೂಡ ಎಲ್ಲಾರು ಬೈ ಮಿಸ್ಟಾಗ್ ಒಂಚೂರು ಒಳಗೆ ಇರಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಕೈನಲ್ಲಿ ಕ್ಲೀನ್ ಮಾಡ್ತಾರೆ ನೋಡಿ. ಇಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡ್ತಾರೆ. ಇಲ್ಲೆಲ್ಲ ಇದು ಸಿರಿಧಾನ್ಯವನ್ನ ನೆನೆಸೋದು, ಮತ್ತೆ ಹೆಸರು ಕಾಳನ್ನ ಮೊಳಕೆ ಕಟ್ಟೋದಿರ್ಬೋದು, ಹುರುಳಿ ಕಾಳು ಇಡ್ಬೋದು. ಮತ್ತೆ ಡಿಸ್ಟೋನಿಂಗ್ ಆಗ್ತಿದ್ದಂಗೆ ನೆನೆಸಿ ಮೊಳಕೆ ಬರೋಂತದ್ದೆಲ್ಲ ಮೊಳಕೆ ಬರ್ಸ್ಬಿಟ್ಟು ಫುಲ್ ಕ್ಲೀನ್ ಮಾಡಿ ಮೇಲ್ಗಡೆ ಅಲ್ಲಿ ಹರಗತ್ತು. ಸರ್, ಎಲ್ಲಾ ಒಂದು ತೋರಿಸ್ಬಿಟ್ರೆ ನೀವು ಕೂಲಂಕುಷವಾಗಿ. ಇದು ನಮ್ಮ ಕೈ ಹಿಡಿದಂತದ್ದು. ಇದ್ರ ಬಗ್ಗೆ ಒಂದು ಹೇಳಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ನಿಮ್ಮ ವಿಡಿಯೋ ಕಂಪ್ಲೀಟ್ ಆಗಲ್ಲ, ನಮ್ಮ ಮಾತು ಕಂಪ್ಲೀಟ್ ಆಗಲ್ಲ. ಅದಕ್ಕೋಸ್ಕರ ಇದ್ರ ಬಗ್ಗೆ ಹೇಳ್ಬಿಡ್ತೀವಿ. ಇದು ನಮ್ಮ ನೀವು ಲಾಸ್ಟ್ ಸತಿ ನೋಡಿದ್ರಿ ಚೂರ್ಣ. ಹೌದು, ಮಿಲೆಕ್ಸ್ ಚೂರ್ಣಂ. ಮಿಲೆಕ್ಸ್ ಲೋಗೋ ಕೂಡ ಚೇಂಜ್ ಆಗಿದೆ ಈಗ. ಹೌದು, ಚೂರ್ಣವು ಕೂಡ ಉತ್ಕೃಷ್ಟವಾಗಿ ಇದಾಗ್ತಿದೆ. ಚೂರ್ಣ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಇನ್ನೂ ಗೊತ್ತಿಲ್ಲದೆ ಇರಬಹುದು. 18 ವಿಶೇಷ ಆಯುರ್ವೇದ ಗಿಡಮೂಲಿಕೆಗಳಿಂದ ಮಾಡಿದ್ದು. ಅಶ್ವಗಂಧ, ಶತಾವರಿ, ಜ್ಯೇಷ್ಠ ಮಧು, ಬಜೆ, ಹಿಪ್ಪಲಿ, ವಾಯುವುಳಂಗ, ನೆಗ್ಗಿನ ಮುಳ್ಳು, ಬಿಬಿತಾಕಿ, ಹರಿತಾಕಿ, ಆಮ್ಲಿಕ, ಪುನರ್ನವ, ಸಪ್ತಚಕ್ರ, ಈ ತರ ಈ 18 ಗಿಡಮೂಲಿಕೆಗಳು. ಮತ್ತೆ ನಾನು ನಿಮ್ಗೆ ಹೇಳ್ದಂಗೆ ಮುಟ್ಟಿದ್ರೆ ಮುನಿ, ಮೋಕ್ಷುರ ಅಂತ ಗೊತ್ತಾ? ಇವೆಲ್ಲ ಔಷಧೀಯ ಗುಣ ಇರುವಂತದ್ದು. ನಮ್ಮ ಮಿಲೆಕ್ಸ್ ಚೂರ್ಣಮು ಯಾಕೆ ಇಷ್ಟು ಫೇಮಸ್ ಆಯ್ತು, ನಮ್ಮ ಬೆಳವಣಿಗೆ ಇಷ್ಟು ಬೇಗ ಈ ತರದಲ್ಲಿ ಆಯ್ತು ಅಂತ ಹೇಳಿದ್ರೆ, ನಮ್ಮ ಶ್ರದ್ಧೆ, ನಾವು ಈ ಪ್ರಾಡಕ್ಟ್ಸ್ ಗಳ ಮೇಲೆ ಇಡುವ ಗಮನ ಒಂದಾದ್ರೆ, ಈ ನಮ್ಮ ಚೂರ್ಣದ ಏನಿದೆಯಲ್ಲ, ಇದು ಮಾಡುವ ಕೆಲಸ ಇದೆಯಲ್ಲ, ಅಷ್ಟು ಚಮತ್ಕಾರಿಯಾಗಿ ಕೆಲಸ ಮಾಡ್ತಾ ಇತ್ತು.
ಜನಗಳ ಆರೋಗ್ಯದ ಮೇಲೆ ಒಳ್ಳೆ ರೀತಿಯ ಪರಿಣಾಮ. ಅಂದ್ರೆ ಅವ್ರು ಏನೋ ಒಂದಕ್ಕೋಸ್ಕರ ನಮ್ಮ ಹೆಲ್ತ್ ಮಿಕ್ಸ್ ತಗೊಂಡಿರ್ತಾರೆ, ವೆಯ್ಟ್ ಲಾಸ್ ಮಾಡಕ್ಕೆ ಅಂತ ತಗೊಂಡಿರ್ತಾರೆ. ಅವರಿಗೆ ಮಂಡಿ ನೋವು ಇಲ್ಲ ಕಾಲ್ ನೋವು ಈ ತರ ಬರ್ತಿರ್ತಲ್ಲ ಸರ್, ಅದು ಇತ್ತು ನನ್ಗೆ ಆ ಸಮಸ್ಯೆ. ನಾನ್ ತಗೊಂಡಿದ್ದು ವೆಯ್ಟ್ ಲಾಸ್ ಮಾಡಕ್ಕೋಸ್ಕರ, ಇದರಿಂದ ನಂಗೆ ಇದು ಒಳ್ಳೇದಾಯ್ತು ಸರ್. ಹೌದೌದು. ನನಗೆ ಶುಗರ್ ಈಗ ನೋಡಿ ಕಂಟ್ರೋಲ್ ಇದೆ ಸರ್ ಅಂತ ಹೇಳ್ತಾರೆ. ನನಗೆ BP ಏನೋ ಕಾಲು ಉರಿತಾ ಇತ್ತು, ಅದ್ ನನಗೆ ಕಂಟ್ರೋಲ್ ಇದೆ ನೋಡಿ ಸರ್ ಅಂತ ಹೇಳ್ತಾರೆ. ನಿಜವಾಗ್ಲೂ ನಮ್ಗೆ ಆಶ್ಚರ್ಯ ಆಗತ್ತೆ. ನಾವ್ ಇದನ್ನ ಒಂದು ಒಳ್ಳೆ ಫುಡ್ ಆಗಿ ಮಾಡಿದ್ವಿ, ಆದ್ರೆ ಉತ್ತಮವಾದ ಆಹಾರವೇ ನಿಜವಾದ ಔಷಧಿ ಅನ್ನೋ ಹಾಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಹೌದು, ಇದು ನಮ್ಮ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್, 8 ಪ್ರಾಡಕ್ಟ್ ಇದೆ. ಇನ್ನು ಹೊಸ ಹೊಸ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ಡೆವಲಪ್ ಮಾಡ್ತಾ ಇದೀವಿ. R&D ನಡೀತಾ ಇದೆ. ನಾವು ಈ ಫ್ಯಾಕ್ಟರಿ ಟೂರ್ ಯಾಕೆ ತೋರಿಸಿದ್ವಿ ಅಂದ್ರೆ, ಇದ್ರ ನಂತರ ಇವ್ರದ್ದೇನು ಹೊಸ ಸಿರಿಧಾನ್ಯಗಳ ಪ್ರಾಡಕ್ಟ್ಸ್ ಇದಾವೆ, ಪ್ರತಿಯೊಂದು ಒಂದು ರೆಸಿಪಿ ಬರ್ತದೆ. ಪ್ರತಿಯೊಂದು ದೋಸೆಗೆ, ಸಿರಿಧಾನ್ಯದ ದೋಸೆಗೆ ಒಂದು ರೆಸಿಪಿ, ಉಪ್ಪಿಟ್ಟಿಗೆ ಇನ್ನೊಂದು ಒಳ್ಳೆ ರೀತಿಯ ಚಟ್ನಿ, ಸಿರಿಧಾನ್ಯದ ರವೆ ಇಡ್ಲಿಗೆ ಇನ್ನೊಂದು ರೀತಿಯ ಅಂತದ್ದು. ಒಟ್ಟು ನಮ್ಮ ಎಲ್ಲ ಮಿಲೆಕ್ಸಿನ ಹೊಸ ಪ್ರಾಡಕ್ಟ್ ಗಳನ್ನ ನಾವು ಕುಕ್ ಮಾಡಿಬಿಟ್ಟು ತೋರ್ಸೋ ಜೊತೆಗೆ ಅದಕ್ಕೊಂದು ಒಳ್ಳೆಯ ಸೈಡ್ ಡಿಶ್ ಕೂಡ ಮಾಡಿ ತೋರ್ಸೋಣ. ಆ ಸೈಡ್ ಡಿಶ್ ಯಾಕೆ ಅಂದ್ರೆ, ನಾವು ಒಳ್ಳೆ ಒಂದು ಮಿಲೆಟ್ ಸೇವನೆ ಮಾಡಿ ಆರೋಗ್ಯಕ್ಕೋಸ್ಕರ, ಪಲ್ಯ ಆಗ್ಲಿ, ಸಾಗು ಆಗ್ಲಿ, ಚಟ್ನಿ ಆಗ್ಲಿ ಅನಾರೋಗ್ಯ ಕೊಡಬಾರ್ದು. ಸೊ ಆರೋಗ್ಯವಾದ ಈ ಒಂದು ಸೈಡ್ ಡಿಶ್ ಕೂಡ ನೋಡೋಣ. ಸೊ ಸರ್, ಅದ್ಭುತ ಮಾಹಿತಿ ಕೊಟ್ರಿ, ಧನ್ಯವಾದ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ, ಇನ್ನೂ ಚೆನ್ನಾಗಿ ಬೆಳೀರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.